ಭಾನುವಾರದಂದು ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದ ಆವರಣದಲ್ಲಿ ನಡೆದ ಅಡ್ಡಪಲ್ಲಕ್ಕಿ ಉತ್ಸವ, ಧರ್ಮ ಜಾಗೃತಿ ಸಭೆ ಹಾಗೂ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಶಿವಮೊಗ್ಗದ ಗಾಂಧಿ ಬಜಾರ್ ಬಸವೇಶ್ವರ ದೇವಾಲಯದಿಂದ ಆರಂಭಗೊಂಡ ಉತ್ಸವವು ನಗರದ ಪ್ರಮುಖ ಬೀದಿಗಳನ್ನು ಸಂಚರಿಸಿ ಫ್ರೀಡಂ ಪಾರ್ಕಿನಲ್ಲಿ ಆಯೋಜಿಸಲಾಗಿದ್ದ ಮಾನವ ಧರ್ಮ ಮಂಟಪಕ್ಕೆ ತಲುಪಿತ್ತು. ಪಂಚಪೀಠಾಧೀಶ್ವರರ ಪಲ್ಲಕ್ಕಿಗಳು ಮಂಟಪಕ್ಕೆ ಬರುತ್ತಿದ್ದಂತೆ ವರ್ಣ ಬೋರ್ಗರೆಯಲು ಆರಂಭಿಸಿದ್ದ. ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮಳಲಿ ಮಠದ ಪೂಜಾ ಶ್ರೀಗಳನ್ನ ಮಠದ ಶ್ರೀಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾನೆ. ಶಾಂತಪುರ ಮಠಾಚಾರ್ಯ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ವಿಶ್ವಕ್ಕೆ ಸಾಹಿತ್ಯ ಸಂಸ್ಕೃತಿ. ಜರ್ಮನ್ ಟೆಂಟ್ ನಿರ್ಮಿಸಿದ್ದ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರಿಗೆ ಯಾವ ತೊಂದರೆಯೂ ಆಗಲಿಲ್ಲ. ನಂತರ ಸಭಾ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಪಂಚಪೀಠಾಧೀಶ್ವರರ ಸಮಕ್ಷಮದಲ್ಲಿ ಅಭಿನಂದನಾ ಸಮರ್ಪಣೆಯನ್ನು ನೆರವೇರಿಸಲಾಯಿತು. ಪಂಚಪೀಠಾಧೀಶ್ವರರ ಆಗಮನದ ವೇಳೆ ವರುಣ ಕೃಪೆ ತೋರಿದ್ದಾನೆ. ಇದು ನನ್ನ ಜೀವನದಲ್ಲೇ ಮರೆಯಲಾಗದ ದಿನ. ನನ್ನ ಜೀವನದುದ್ದಕ್ಕೂ ಹೋರಾಟ ಮಾಡಿ ರಾಜ್ಯಾದ್ಯಂತ ಓಡಾಡಿದ್ದೇನೆ. ಮುಂದೆಯೂ ಸಹ ದಕ್ಷ ಪ್ರಾಮಾಣಿಕ ಸರ್ಕಾರ ಅಧಿಕಾರಕ್ಕೆ ಬರಲು ಶ್ರಮಿಸುತ್ತೇನೆ. ನನ್ನ ಜೀವನದಲ್ಲಿ ಕೊನೆ ಉಸಿರಿರುವವರೆಗೂ ಯಾರಿಗೂ ಅನ್ಯಾಯವಾಗದಂತೆ, ಜಾತಿ ಪಕ್ಷ ನೋಡದಂತೆ, ದೀನ ದಲಿತರಿಗೂ ಅನ್ಯಾಯವಾಗದಂತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನಾ ನುಡಿಗಳನ್ನು ಆಡಿದರು. ಪಂಚಪೀಠಾಧೀಶ್ವರರ ಆಗಮನದ ಸಂದರ್ಭದಲ್ಲಿ ವರುಣದೇವನ ಕೃಪೆಯಾಗಿದೆ. ನಾವಿಲ್ಲಿ ತಲುಪುವವರೆಗೂ ಸಹ ವರುಣದೇವ ಕಾದು ನಂತರ ಬಹುಶಃ ಪಂಚಪೀಠಾಧೀಶ್ವರರ ಒಂದು ಆಗಮನವನ್ನು ನೋಡಿ ವರುಣದೇವನು ಸಂತೋಷಗೊಂಡು ಆ ಒಂದು ಮಳೆಯನ್ನು ಸುರಿಸಿದ್ದಾನೆ ಅಂತ ನಾನು ಭಾವಿಸಿದ್ದೇನೆ. ನಾನು ಬದುಕಿನ ಕೊನೆಯ ಉಸಿರಿರುವವರೆಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಒಂದು ಸ್ವಚ್ಛ, ದಕ್ಷ, ಒಂದು ಪ್ರಾಮಾಣಿಕ ಒಂದು ಸರ್ಕಾರವನ್ನು ಪಂಚಪೀಠಾಧೀಶ್ವರರ ಆಶೀರ್ವಾದ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಜೀವನದ ಕೊನೆ ಉಸಿರಿರುವವರೆಗೂ ಸಹ ಪಕ್ಷ ಭೇದವನ್ನು ಮಾಡ್ದೇನೆ, ಜಾತಿ ಭೇದವನ್ನು ಮಾಡ್ದೇನೆ, ದೀನದಲಿತರಿಗೆ ಅನ್ಯಾಯ ಮಾಡ್ದೇನೆ, ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಾಳಿ ಬದುಕೋದಕ್ಕೆ ಏನೇನು ಶ್ರಮ ಹಾಕಬೇಕೋ ಆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಬರೋ ದಿವಸದಲ್ಲಿ ಮಾಡ್ತೇನೆ.